ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇಮೇಲ್ ಆ್ಯಕ್ಸ್ ಬಗ್ಗೆ ನೋಡೋಣ. ಒಂದು ಇಮೇಲ್ ಇಟ್ಕೊಂಡು ಅದ್ರ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೋಬೋದು ಅಂತ ನೋಡೋಣ. ನೀವು ನಂಬಲ್ಲ, ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಅವ್ರದ್ದು ಗೂಗಲ್ ಪೇ ID ತನಕನೂ ನಾವು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೋಬೋದು. ಯಾಕೆ ಲೇಟ್ ಮಾಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಯಾವ ಜಿಮೇಲ್ದು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೋಬೇಕು ಅಂದ್ಕೊತಿರ್ತೀರೋ, ಅಥವಾ ನಿಮ್ಮ ಫ್ರೆಂಡ್ಸ್ ಜಿಮೇಲ್ ID ನೀವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕು ಅಂದ್ಕೊಂಡಿರ್ತೀರೋ, ಆ ಫ್ರೆಂಡ್ ಜಿಮೇಲ್ ID ನಿಮ್ಮ ಗೂಗಲಿಗೆ ಲಾಗಿನ್ ಆಗಿದ ತಕ್ಷಣ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಲಿಸ್ಟಲ್ಲಿ ಜಿಮೇಲ್ ಡ್ಯಾಶ್ಬೋರ್ಡ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಲಿಂಕ್ನ ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಫ್ರೆಂಡು ಇಡೀ ಡೇಟಾ ಜಿಮೇಲಲ್ಲಿ ಎಷ್ಟು ಡೇಟಾ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೋಬೋದು ಅಷ್ಟು ಇನ್ಫಾರ್ಮೇಷನ್ ಇಲ್ಲಿದೆ. ನಾನು ಹೇಳಿದ್ದಾಗೆ ಗೂಗಲ್ ಪೇ ID ಕೂಡ ಇದರಲ್ಲಿ ಸಿಕ್ಕಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಜಿಮೇಲ್ ID ಕೂಡ ಇಲ್ಲಿದೆ, ಮತ್ತು ಅವರು ಎಲ್ಲೆಲ್ಲಿ ಓಡಾಡಿದ್ದಾರೆ ಅಂತ ಮ್ಯಾಪ್ ಲೊಕೇಶನ್ ಕೂಡ ಇದರಲ್ಲಿ ಫೈಂಡ್ ಆಗಿದೆ. ಅಷ್ಟೇ ಅಲ್ಲದೆ ಅವ್ರದ್ದು ಪ್ರೈವೇಟ್ ಫೋಟೋಸ್ ಇದರಲ್ಲಿ 500+ ಫೋಟೋಸ್ ಇದ್ದಾವೆ. ನೀವು ಫೋಟೋಸ್ ಕೂಡ ಆ್ಯಕ್ಸೆಸ್ ಮಾಡ್ಕೋಬೋದು. ಇಲ್ಲಿ ಡೈರೆಕ್ಟ್ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಆಮೇಲೆ ಅವರು ಯಾವ್ಯಾವ್ದು ಅಕೌಂಟ್ ಏನೇನಿದೆ ಮತ್ತು ಅವ್ರ ಕಾಂಟ್ಯಾಕ್ಟ್ ಲಿಸ್ಟ್ ಕೂಡ ಇದರಲ್ಲಿ ಆ್ಯಕ್ಸೆಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಟ್ರಿಕ್ಕಲ್ಲಿ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೋಬೋದು. ನೀವು ಇದನ್ನು ಒಂದು ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನಷ್ಟು ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.